23 ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಫಸ್ಟ್ ದಶಕ ಸ್ಥಾನದ ಅಂಕಿಗಳ ಗುಣಲಬ್ಧ 2, 4, 8. ಆಮೇಲೆ ಸಂಖ್ಯೆಗಳ ಏಕಸ್ಥಾನದ ಅಂಕೆಗಳ ಗುಣಲಬ್ಧ 3, 1, 3. ಆಮೇಲೆ ಏಕಸ್ಥಾನದ ಅಂಕಿಯನ್ನು ದಶಕ ಸ್ಥಾನಕ್ಕೂ ದಶಕ ಸ್ಥಾನದ ಅಂಕಿಯನ್ನು ಏಕಸ್ಥಾನಕ್ಕೂ ಕೂಡಿಸಬೇಕು. ಆಗ 2, 1, 2, 3, 4, 12. 2 × 12 14 ಆಗುವುದು. 8, 14, 3 ಈ ರೀತಿ ಸಂಖ್ಯೆಯನ್ನು ಬರೆಯುವಾಗ ಇಲ್ಲಿ ಏಕಸ್ಥಾನದಲ್ಲಿ 3, ದಶಕ ಸ್ಥಾನದಲ್ಲಿ 14 ಬಂದಾಗ ಅದರಲ್ಲಿ 4 ಮಾತ್ರ ಬರೆಯಬೇಕು. ಉಳಿದ 1 8ಕ್ಕೆ ಕೂಡಿಸಬೇಕು. ಆಗ ಉತ್ತರ 943 ಆಗುವುದು. 23 × 41 943 ಆಗುವುದು. × 26 ಕಂಡುಹಿಡಿಯುವ. 55ರ ದಶಕ ಸ್ಥಾನದಲ್ಲಿರುವ 5 26ರ ದಶಕ ಸ್ಥಾನದಲ್ಲಿರುವ 2ಕ್ಕೆ ಗುಣಿಸುವಾಗ 10 ಸಿಗುವುದು. ಅದನ್ನು ಮೊದಲು ಬರೆಯಿರಿ. ಆಮೇಲೆ 55ರ ಏಕಸ್ಥಾನದಲ್ಲಿರುವ 5 26ರ ಏಕಸ್ಥಾನದಲ್ಲಿರುವ 6ಕ್ಕೆ ಗುಣಿಸಿರಿ. ಆಗ 30 ಬರುವುದು. ಅದನ್ನು ಕೊನೆಗೆ ಬರೆಯಿರಿ. ದಶಕ ಸ್ಥಾನದಲ್ಲಿರುವ ಅಂಕಿಯನ್ನು ಏಕಸ್ಥಾನಕ್ಕೆ, ಏಕಸ್ಥಾನದಲ್ಲಿರುವ ಅಂಕಿಯನ್ನು ದಶಕ ಸ್ಥಾನಕ್ಕೆ ಗುಣಿಸಿ ಬಂದ ಉತ್ತರವನ್ನು ಕೂಡಿಸಿ. ಆಗ ಸಿಕ್ಕಿದ ಸಂಖ್ಯೆಯನ್ನು ಮಧ್ಯದಲ್ಲಿ ಬರೆಯಿರಿ. ಆಮೇಲೆ 0ಯನ್ನು ಮಾತ್ರ ಏಕಸ್ಥಾನದಲ್ಲಿ ಬರೆಯಬೇಕು. ಉಳಿದ 3 40ಕ್ಕೆ ಕೂಡಿಸಬೇಕು. ಆಗ 43 ಆಗುವುದು. ದಶಕ ಸ್ಥಾನದಲ್ಲಿ 3 ಮಾತ್ರ ಬರೆಯಬೇಕು. 4 10ಕ್ಕೆ ಕೂಡಿಸಬೇಕು. ಆಗ 14 ಆಗುವುದು. ಆಗ ಉತ್ತರವು 1430 ಆಗುವುದು. 55 × 26 ಎಂದರೆ 1430 ಆಗುವುದು. ಮೊದಲಿನ ರೀತಿಯಲ್ಲಿ ಲೆಕ್ಕ ಮಾಡುವಾಗ 55 ಮತ್ತು 26 ಒಂದರ ಕೆಳಗೊಂದರಂತೆ ಬರೆದು ಗುಣಿಸಬೇಕು. 6 × 5 30. ಏಕಸ್ಥಾನದಲ್ಲಿ 0 ಮಾತ್ರ ಬರೆಯುವುದು. ನೆಕ್ಸ್ಟ್ 6 5 30. 30ಕ್ಕೆ 3 ಕೂಡಿಸುವಾಗ 33 ಆಗುವುದು. ಆಮೇಲೆ ನೆಕ್ಸ್ಟ್ 2 ಎಂಬ ಸಂಖ್ಯೆಯನ್ನು ಗುಣಿಸುವಾಗ ಮತ್ತೆ ಸಾಲಿನಲ್ಲಿ ಬರೆಯಬೇಕು. ಮತ್ತೆ ಸಾಲಿನಲ್ಲಿ ಬರೆಯುವಾಗ ನಮಗೆ ಕೂಡಿಸಲು ಸುಲಭವಾಗಲು ಏಕಸ್ಥಾನದಲ್ಲಿ ಸುಮ್ಮಗೆ 0 ಎಂಬ ಒಂದು ಸಂಖ್ಯೆಯನ್ನು ಬರಬೇಕು. 0ಗೆ ಅಲ್ಲಿ ಬೆಲೆ ಇಲ್ಲ. ನೆಕ್ಸ್ಟ್ 2ರಿಂದ 5ಕ್ಕೆ ಗುಣಿಸುವಾಗ 10 ಸಿಗುವುದು. 2 ದಶಕ ಸ್ಥಾನದಲ್ಲಿರುವ ಕಾರಣ ಅದನ್ನು ದಶಕ ಸ್ಥಾನದಲ್ಲಿ ಬರೆಯಬೇಕು. ದಶಕ ಸ್ಥಾನದಲ್ಲಿ 0 ಮಾತ್ರ ಬರೆಯಬೇಕು. 10 ಸಿಕ್ಕಿದರೂ 0 ಮಾತ್ರ ಬರೆಯುವುದು. ಆಮೇಲೆ 2 5 10. 10ಕ್ಕೆ 1 ಕೂಡಿಸುವಾಗ 11 ಆಗುವುದು. ಆಮೇಲೆ ಕೂಡಿಸುವಾಗ ಸಿಕ್ಕಿದ ಉತ್ತರವು 1430 ಆಗುವುದು.